ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿದ್ವಿ. ನಮ್ಮ ಹುಡುಗರು ಅವೆಲ್ಲ ಬ್ಯಾಟಿಂಗ್ ಬಾರಿಸ್ತಾ ಇದ್ದಾರೆ. ಹೈದರಾಬಾದ್ ಸಿಟಿ ಒಳಗೆ ಯಾಕೆ ಬಂದೆ ಅಂತ ಈಗ ಅಂತ ಅನಿಸ್ಬಿಟ್ಟು ನನ್ನ ಫ್ರೆಂಡ್ಸ್ ಈಗ ನನಗಿಂತ ಮುಂಚೆ ಹೊರಟೋಗಿದ್ದಾರೆ. KTM 390 ಇಬ್ರು ಹುಡುಗಿರು ಇದು. ಪೆಟ್ರೋಲ್ ಬಂಕ್ ಬಂದ್ವಿ, ಪೆಟ್ರೋಲ್ ಹಾಕ್ಸಿದ್ವಿ. ಎಲ್ಲ ಆಂಟಿ ಮೆಸ್ ಅಂತ ಇತ್ತು, ಆಂಟಿ ಮೆಸ್ ಹೊರಗಡೆ ಬಂದ್ವಿ. ಸ್ಟಾರ್ಟ್ ಆಗಿದೆ ಮಹಾರಾಷ್ಟ್ರ. ನಾಗ್ಪುರ್ 77 ಕಿಲೋಮೀಟರ್ಸ್ ಇದೆ. ಇಲ್ಲ ಒಳಗಡೆ ಬಂದ್ವಿ, ಒಂದೇ ರೂಮ್ ಈಗ ಸಿಕ್ಕಿರೋದಿಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ದು ರಾತ್ರಿ ಎಲ್ಲ ಹಂಗೆ ಬಂದು ಇಲ್ಲೇ ಹೆಂಗೆ ಬಿಸಾಕ್ಬಿಟ್ಟು ಮಲ್ಕೊಬಿಟ್ಟಿದ್ವಿ ನೋಡಿ, ಜಾಕೆಟ್ಸು, ಕ್ಯಾಮ್ರಾ, ಬೂಟ್ಸು ಎಲ್ಲ. ಸೊ ಎರಡನೇ ದಿನ ಇವತ್ತು ಎದ್ದು ರೆಡಿ ಆಗಿದ್ವಿ ಹೋಟೆಲಲ್ಲಿ. ಇಲ್ಲಿಂದ ಇವತ್ತು ನಾವು ಎಷ್ಟು ಕಿಲೋಮೀಟ್ರ್ ಅಂತಲೇ ಗೊತ್ತಿಲ್ಲ. ಹೋಟೆಲ್ಲ ನಾಗ್ಪುರಿಂದ ಮುಂದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಒಂದು 650 ಕಿಲೋಮೀಟ್ರ್ ಹೋಗೋಣ ಅಂತ. ಸೊ ಹಂಗಾಗಿ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎದ್ದು ಪ್ರಿಪರೇಷನ್ ಮಾಡ್ಕೋಬೇಕಲ್ಲ ಎಲ್ಲನೂ. ಸೊ ಕೆಳಗಡೆ ಹೋಗಿ ಟಿಫನ್ ಮಾಡ್ಕೊಬರೋಣ. ಟಿಫನ್ ಮಾಡ್ಕೊಬಂದ್ಮೇಲೆ ನಮ್ಮದು ಗಾಡಿದು ಏನಿದೆ ಎಲ್ಲ ಅಕ್ಸೆಸರೀಸ್ ಎಲ್ಲ ಫಿಟ್ ಮಾಡ್ಬೇಕು. ಮತ್ತೆ ಗಾಡಿಗೆ ಫಿಟ್ ಮಾಡ್ಕೊಂಡು ಈಗ ಇಲ್ಲಿಂದ ಟ್ರಾವೆಲ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಕೆಳಗಡೆ ಹೋಗಿ ಟಿಫನ್ ತಿನ್ಕೊಂಡ್ಬಂದ್ಬಿಡೋಣ. ಆಗಿದ್ರೆ ನಮ್ಮ ಹುಡುಗರು ಅವೆಲ್ಲ ಬ್ಯಾಟಿಂಗ್ ಬಾರಿಸ್ತಾ ಇದ್ದಾರೆ. ಬಫೆ ಸಿಸ್ಟಮು. ಸೊ ಇಲ್ಲೇನು ಬೇಕು ಅದನ್ನು ಹಾಕೊಂಡು ತಿನ್ಕೊಂಡು ಕೆಳಗಡೆ ಎಲ್ಲ ರೆಡಿ ಮಾಡ್ಬೇಕು. ಸಂಭು ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ನಪ್ಪ ಮಗು. ಜಾಮೂನ್ ಹಾಕತ್ತಿದ್ಯಾ? ಮೇಲ್ಗಡೆ ಬಂದೆ, ಒಂದು ಇಡ್ಲಿ ಮತ್ತು ಸ್ವಲ್ಪ ಉಪ್ಪಿಟ್ಟು ಹಾಕೊಂಡಿದ್ದೀನಿ. ತುಂಬ ಟೇಸ್ಟಾಗಿ ಮಾಡಿದ್ದಾರೆ. ಯಾಕೆಂದರೆ ನಾವು ಟ್ರಾವೆಲ್ ಮಾಡೋದ್ರಿಂದ ಸ್ವಲ್ಪ ತಿನ್ನೋಣ ಲೈಟಾಗಿ ತಗೊಂಡಿದ್ರೆ. ಸಾಂಬಾರು ಮತ್ತು ಚಟ್ನಿ ಕೆಳಗಡೆ ಎಲ್ಲ ಲಗೇಜ್ ಇಳಿಸಿ ಈಗ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿದ್ವಿ. ಅಂದರೆ ಹಿಂದ್ಗಡೆ ಏನಿತ್ತು ಅಕ್ಸೆಸರೀಸ್ ಅದೆಲ್ಲ ಲಗೇಜ್ ಎಲ್ಲ ಫುಲ್ ಅಕ್ಸೆಸರೀಸ್ ಪ್ಯಾಕ್ ಮಾಡಿದ್ವಿ. ಸೊಂಬು ಫುಲ್ ರೆಡಿ ಅಂತ ರೆಡಿಗೆ. ಇಲ್ಲಿ ನೋಡಿ ಫುಲ್ ನಮ್ಮ ಲಗೇಜ್ ಇಷ್ಟಿದೆ. ಟೆಂಟು ಗಿಂಟು ಎಲ್ಲ ತಂದುಬಿಟ್ಟಿದ್ದೀನಿ. ಸಿರಿದಿದ್ದು ಹಿಂದೆ ಟಾಪ್ ಬಾಕ್ಸ್ ಎಲ್ಲ ಹಾಕೆಲ್ಲ ಫುಲ್ ಬಿಂದಾಸಾಗಿ ರೆಡಿ ಮಾಡಿಬಿಟ್ಟಿದ್ವಿ. ಇಲ್ಲಿಂದ ಈಗ 600ರಿಂದ 650 ಕಿಲೋಮೀಟ್ರ್ ಹೊಡೆಯೋಣ ಅಂದ್ಕೊಂಡಿದ್ವಿ. ಕಡೆ ಎಲ್ಲ ಸ್ಟಾರ್ಟಿಂಗಲ್ಲಿ ನಿಲ್ಸಿದ್ದೀವಿ. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋದು. ಓಕೆ ಮಾದಪ್ಪ, ಹೈದರಾಬಾದ್ ಸಿಟಿ ಒಳಗೆ ಯಾಕೆ ಬಂದೆ ಅಂತ ಈಗ ಅಂತ ಅನಿಸ್ಬಿಟ್ಟೈತೆ. ಏನಕ್ಕೆ ಅಂದರೆ ಸೇಮ್ ನಮ್ಮ ಬೆಂಗಳೂರು, ಸಿಕ್ಕಾಬಡೆ ವೆಹಿಕಲ್ಸು. ನಾವಿಲ್ಲಿಂದ ಈಗ ಔಟ್ಸ್ಕರ್ಟ್ ಹೋಗೋವರೆಗೂ ಹಿಂಗೇನೆ ಟ್ರಾಫಿಕ್ ಫುಲ್ಲು. ಫಸ್ಟೇ ನಾವು 735 ಕಿಲೋಮೀಟ್ರ್ ಬಂದಿದ್ದೇನೆ ನಾನು. ಬಟ್ ಇವತ್ತು ಏನಂದ್ರೆ 550 ಕಿಲೋಮೀಟ್ರ್ ಇದೆ ನಾಗ್ಪುರು. ಸಿಟಿಯಿಂದ ಈಚೆ ಬಂದೆ, ಸಾಕಾಗ್ಬಿಡ್ತು ಟ್ರಾಫಿಕ್ ನಿಲ್ಲಿಸಿ. ಅಯ್ಯಪ್ಪ, ಯಾಕಾದ್ರೆ ರಾತ್ರಿ ಒಳಗೆ ಬಂದ್ಬಿಟ್ಟೆ ಅಂತ ಅನಿಸ್ಬಿಡ್ತು. ಟೋಲ್ ಪ್ಲಾಜಾ ಹತ್ರ ಬಂದೆ. ನಮ್ಮ ಹುಡುಗರು ಮಿಸ್ ಆಗ್ಬಿಡೋರೆ ಸಿಟಿ ಒಳಗಡೆ. ಸೊ ಅವ್ರು ಬರೋಣ ಒಂದು ಟೀ ಕುಡಿದ್ಬಿಡೋಣ. ಲೊಕೇಶನ್ ಕಳಿಸ್ತೀನಿ ಅವ್ರಿಗೆ. ಇಲ್ಲಿಗೆ ಇಲ್ಲದು ಯಾವುದೋ ಸ್ಮಾಲ್ ಟೀ ಓಟು ಸಿಕ್ಕಿದೆ. ಓಕೆ, ಇಲ್ಲೇ ಟೀ ಕುಡಿಯೋಣ. ನನ್ನ ಫ್ರೆಂಡ್ಸು ಈಗ ನನಗಿಂತ ಮುಂಚೆ ಹೊರಟೋಗಿದ್ದಾರೆ. ನಾನು ಅಲ್ಲಿ ಕಾಯ್ತಾ ಇದ್ದೆ ಅವ್ರು ಬರ್ತಾರೆ ಅಂತ. ಬಟ್ ಅವ್ರು ನನಗಿಂತ 20 ಕಿಲೋಮೀಟ್ರು ದೂರ ಇದ್ದಾರೆ. ಸೊ ನನಗೆ ಈಗ ಲೊಕೇಶನ್ ಕಳಿಸಿದ್ರು. ಅವ್ರ ಲೊಕೇಶನ್ಗೆ ಹೋಗಿ ಈಗ ನಾನು ಸೇರ್ಕೋಬೇಕು. ನೀವು ನನ್ನ ಮುಂದೆ ನೋಡ್ತಾ ಇದ್ದೀರಾ KTM 390 ಇಬ್ಬರು ಹುಡುಗಿಯರು. ಇದು ಹೆಂಗೆ ಡ್ರೈವ್ ಮಾಡ್ಕೊಂಡಿದ್ದಾರೆ, ಬೆಂಗಳೂರಿಂದ ಬಂದಿರೋದು ಅವರು. ಹಾಯ್ ಸರ್. ಓ, ಮುಂದೆ ಹುಡುಗ ಹಿಂದೆ ಹುಡುಗಿ, ಕಪಲ್ಸು ಡ್ರೈವ್ ಮಾಡ್ಕೊಂಡು ಆರಾಮಾಗಿ ಬರ್ತಾಯಿದ್ದಾರೆ. ನನಗೆ ಅವನಿಗೂ ಜಡೆ ಇತ್ತು, ನಾನೆಲ್ಲ ಹುಡುಗಿನೇ ಇರಬೇಕು ಅಂದ್ಕೊಂಡೆ. ಆಮೇಲೆ ಫ್ರೆಂಡಿಂದ ನೋಡಿ ವಿಶ್ ಮಾಡಿದ್ನಲ್ಲ, ಸೊ ಅವಾಗ ಗೊತ್ತಾಯ್ತು ಬಾಯ್ ಅಂತ ಅವನು. ನಮ್ಮ ಹುಡುಗರು ಈಗ ಮೆಸೇಜ್ ಕಳಿಸಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ನನಗಿಂತ 13 ಕಿಲೋಮೀಟ್ರ್ ಮುಂದೆ ಇದ್ದಾರೆ. ಅವರು ನಿಂತ್ಕೊಳ್ತೀನಿ ಅಂತ ಹೇಳಿದ್ರು. ಹೈದರಾಬಾದ್ ದಾಟದ್ಮೇಲೆ ನಿಂತ್ಕೊಳ್ಳಿಲ್ಲ, ಮುಂದೆ ಬಂದ್ಬಿಟ್ಟಿದ್ದಾರೆ. ಸೊ ನನಗೆ ಆಮೇಲೆ ಲೈವ್ ಲೊಕೇಶನ್ ಕಳಿಸಿದ್ರಲ್ಲ, ಸರಿ ಬಿಡಿ ನೀವು ಮುಂದೆ ಪಾಸ್ ಆಗ್ತಾಯಿರಿ ಅಂತ ಹೇಳಿದ್ದೆ. ಓಕೆ, ಅಲ್ಲಿ ಈಗ ಸ್ಟಾಪ್ ಮಾಡಿದ್ದಾರೆ. ಫೋನ್ ಮಾಡಿದರು. 13 ಕಿಲೋಮೀಟರ್ 12 ಮಿನಿಟ್ಸ್ ತೋರಿಸ್ತಾ ಇದೆ. ಕಾರನ್ನು ಜಸ್ಟ್ ರೈಟ್ ಸೈಡು ಬಂದ್ಬಿಡೋದ. ಅಂದರೆ ನಾನು ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ಎಲ್ಲರೂ ನಿಮಗೆ ಲೈವಾಗಿ ಗೊತ್ತಾಗ್ತಾ ಇದ್ದು. ಅವ್ನು ಮುಂದೆ ಹೋಗ್ತಾ ಇದ್ದ, ಸಡನ್ಲಿ ರೈಟ್ ರಿಟರ್ನ್ ಬಂದ. ಏನಕ್ಕೆ ಬಂದ ಅನ್ನೋದೇ ಗೊತ್ತಾಯ್ತಲ್ಲ ನನಗಿನ್ನೂ. ನಾನು ಹೆಚ್ಚು ಕಡಿಮೆ 130 ಸ್ಪೀಡಲ್ಲಿ ಇರ್ತೀನಿ. ಅಪ್ಪ, ಕಂಟ್ರೋಲ್ ತಗೊಂಡ ನನಗೆ ಗಾಬರಿ ಆಗ್ಬಿಟ್ಟೆ ಒಂದು ಸೆಕೆಂಡ್ ನಾನೇ. ಯಾಕೆಂದರೆ ಹಿಂದೆ ನೋಡಿ ರೈಟ್ ತಗೋಬೇಕು ಯಾವಾಗಲೂ ಹೈವೇಲಿ. ನಾನಾದರೂ ಅಷ್ಟೇ, ಬೇರೆಯವ್ರಾದರೂ ಅಷ್ಟೇ. ಇಲ್ಲೇ ಇದ್ದಾರೆ. ಏನು ಇನ್ನು ಬುಡು ಹೊಂಟೋಗಿದ್ನ? ಸುಳ್ಳು ಹೇಳ್ತೀಯ ಕಳ್ಳ ನೀನು. ಎಲ್ಲ ಹೊಂಟೋಗ್ಬಿಡ್ತಾರೆ. ನಾನು ಲೊಕೇಶನ್ ಹೋಗ್ಬಿಟ್ಟೆ ಬಂದಿದ್ದು. ನಿಜಾಮಾಬಾದ್ 18 ಕಿಲೋಮೀಟ್ರು, ಆದಿಲಾಬಾದ್ 151,
ನಾಗ್ಪುರ್ 342, ಶ್ರೀನಗರ 2499 ಕಿಲೋಮೀಟರ್. ಒಬ್ಬೊಬ್ಬ ಒಂಥರ ಶ್ರೀನಗರ ಹೆಸರು ಕೇಳಿದ್ರೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಅಲ್ಲಿ ಲೊಕೇಶನ್ನು, ಅಲ್ಲಿ ಟೆರೈನ್ಗಳು, ವಾ. ಪೆಟ್ರೋಲ್ ಬಂಕ್ಗೆ ಬಂದ್ವಿ, ಪೆಟ್ರೋಲ್ ಹಾಕ್ಸಿದ್ವಿ ಎಲ್ಲರಿಗೂ. ಅಂದರೆ ಈ ದಿನದ ಮೊದಲನೇ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. ನಂದು 1000 ರೂಪಾಯಿ ಹಿಡಿಯಿತು, ಇನ್ನೂ 2 ಪಾಯಿಂಟ್ ಇತ್ತು. ಬಟ್ ಆದರೆ ಮುಂದೆ ನಮಗೆ ಫಾರೆಸ್ಟ್ ಏರಿಯಾ ಸಿಗ್ಬೋದು ಅಂದ್ಕೊಂಡಿದ್ದೀನಿ, ಮಹಾರಾಷ್ಟ್ರಾಗೆ ಎಂಟ್ರಿ ಆದಮೇಲೆ. ಸೊ ಹಂಗಾಗಿ ಈಗಲೇ ಹಾಕ್ಸ್ಕೊಂಡಿದ್ವಿ. ಇಲ್ಲಿಂದ ಈಗ ಯಾವ್ದಾರ ಒಂದು ಡಾಬಾ ಸಿಕ್ಕಿದ್ರೆ ಊಟ ಮಾಡೋಕ್ಕೆ ನಿಲ್ಸಕ್ಕೆ ಕೇಳಿದ್ದೀನಿ ಸಿರಿಗೆ. ಸೊ ಊಟ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ಸ್ ಅಡ್ರಿ. ಮತ್ತೆ ಇಲ್ಲಿಂದ ಹೊರಟಿದ್ದೀವಿ, ಈಗ ಹೈವೇಗೆ ಬಂದಿದ್ವಿ. ಜೇನಾಗಿದ್ದೀನಿ. ಒಂದು ಹೋಟೆಲ್ ನೋಡಿ ಸ್ಟಾಪ್ ಮಾಡಿ ಮತ್ತೊಂದು 20 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಮೋರ್ ದೆನ್ 250 ಕಿಲೋಮೀಟರ್ಸ್ ಬಂದಿದ್ವಿ ಈಗ ಆಲ್ರೆಡಿ ಹೈದ್ರಾಬಾದಿಂದ. ಊಟ ಮಾಡ್ತಾ ಹಂಗೆ ಸ್ವಲ್ಪ ರೆಸ್ಟ್ ಮಾಡೋಣ. ಡಾಬಾದಲ್ಲಿ ಯಾವ್ದಾರ ನಿಲ್ಲಿಸು ಅಂತ ಹೇಳಿದ್ದೀನಿ. ಎದುರುಗಡೆ ಕಾಣಿಸ್ತಾ ಇದೆ ಯಾವುದು, ಬರೀ ನಾವು ಸೈಜ್ಗಳು ತಂದು ಗುಡಿ ಹಾಕ್ತೀವಲ್ಲ ಆ ಥರ ಬಂಡೆಕಲ್ಲುಗಳು ಗುಡಿ ಹಾಕಿದಂಗೆ ಮಾಡಿರೋದು ಬೆಟ್ಟ ಅದು. ಸೊ ಇರೋದೇ ಹಾಗೆ. ಅದು ಏನಾಗಿದೆ ಅಂದರೆ ಮಳೆ ಊದು ಬೆಟ್ಟದಲ್ಲಿರೋ ಮಣ್ಣೆಲ್ಲ ಸವಕಳಿ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಆ ಕಲ್ಲುಗಳು ಹಾಗೆ ಕೂತಿದೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೋ ಇಟ್ಟಿರೋ ಥರ ಕಾಣಿಸುತ್ತೆ. ಇಲ್ಲಿ ಯಾವುದೋ ಒಂದು ಹೋಟೆಲ್ ಇದೆ, ಆಂಧ್ರ ಫ್ಯಾಮಿಲಿ ಮೆಸ್ ಅಂತೆ. ಸೊ ಇಲ್ಲಿ ಸ್ಟಾಪ್ ಮಾಡೋಣ ಊಟ ಮಾಡೋದಕ್ಕೆ. ಎಸ್, ರೈಟ್ ವೇ ಇಲ್ಲಿ ಸ್ಟಾಪ್ ಮಾಡೋದಕ್ಕೆ. ಊಟ ಮಾಡೋಣ ಬನ್ನಿ. ಫಸ್ಟ್ 2:15 ಆಗಿದೆ ಟೈಮು. ಹೈವೇಯಿಂದ ರೈಟ್ ಸೈಡಲ್ಲಿ ಒಂದು ಆಂಟಿ ಮೆಸ್ ಅಂತ ಇತ್ತು. ಆಂಟಿ ಮೆಸ್ ಒಳಗಡೆ ಬಂದ್ವಿ. ಮೀಲ್ಸು ವೆಜ್ ತೊಗೊಂಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಎರಡೂ ಇದೆ, ನಾನ್ ವೆಜ್ ಬಟ್ ನಾವು ಮಾತ್ರ ವೆಜಿಟೇರಿಯನ್ ತೊಗೊಂಡಿದ್ವಿ. ರೈಸು ಮತ್ತು ಚಪಾತಿ ಕೊಟ್ಟಿದ್ದಾರೆ, ದಾಲ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ 2 ಥರ ಪಲ್ಯನೂ ಕೊಟ್ಟಿದ್ದಾರೆ. ದಾಲ್ ಅಂದರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅಲ್ಲೂ. ಉಪ್ಪಿನಕಾಯಿ ಸೂಪರ್ ಅಂತ ನಮ್ಮ ಹುಡುಗ ಹೇಳ್ತಾ ಇದ್ದಾರೆ. ಊಟ ಮಾಡಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು ನಾಗ್ಪುರ್ ಕಡೆಗೆ. ಸ್ವಲ್ಪ ದೂರ ಹೋದರೆ ಮಹಾರಾಷ್ಟ್ರ ಬಾರ್ಡರ್ ಸಿಗುತ್ತೆ, ಅಂದರೆ ಆಂಧ್ರ ಪ್ರದೇಶ ಎಂಡ್ ಆಗುತ್ತೆ. ನೀವು ನೋಡ್ಬೋದು ಲೆಫ್ಟ್ ರೈಟ್ ಎಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ. ಹೆಂಗೆ ಕಾಣಿಸ್ತಾ ಇದೆ ನೋಡಿ ರೋಡು, ಒಳ್ಳೆ ಕಪ್ಪು ಡಾಂಬರ್ ಥರನೇ ಕಾಣಿಸ್ತಾ ಇದೆ, ಫುಲ್ಲು ಡಾರ್ಕ್ ಬ್ಲಾಕ್ ಥರ. ಕ್ಯಾಪ್ಟನ್ ಚೇಂಜ್ ಮಾಡಿದ್ದೀವಿ, ಸೋಮನ್ ಮಾಡಿದ್ದೀವಿ ಕ್ಯಾಪ್ಟನ್. ಯಾಕೆಂದರೆ ಅವನು ಸುಮ್ಮನೆ ಕದೀತಾ ಇರ್ತಾನೆ, ಹೋಗಲ್ಲ ಅವನು. ನೋಡಲಿ ಸಿರಿ ಹೇಳ್ತಾವನೆ, ಹೋಗು ನೀವು ಮುಂದೆ ಅಂತ. ಅಂದರೆ ಅವನು ಬರೋದೇ ಇಲ್ಲ, ಸ್ವಲ್ಪ ಹಂಗೆ ಅವನಿಗೆ ಹೆದರಿಕೆ ಈ ಥರ ಹೈವೇಲಿ ಡ್ರೈವ್ ಮಾಡೋದಕ್ಕೆ. ನಾವೇನು ಮಾಡಿದ್ವಿ, ಈಗ ಅವನ್ನೇ ಕ್ಯಾಪ್ಟನ್ ಮಾಡಿಬಿಟ್ಟಿರೋದ್ರಿಂದ ಅವನೇ ಮುಂದೆ ಹೋಗ್ಬೇಕು. ಏನು ಕೂಲಾಗಿ ಕಾಣಿಸ್ತಾ ಇದೆ ಗೊತ್ತಾ ರೋಡ್ ಮಾತ್ರ. ವಾವ್, ಶಿಸ್ತಾಗಿ ಬೇರೆ ಹೋಗ್ತಾ ಇದೀವಿ. ಈಗ ಯಾರು ಓವರ್ಟೇಕ್ ಮಾಡ್ತಾಯಿಲ್ಲ ಯಾರನ್ನು. ಲಾರಿಗಳಿಗೆ ನೋಡಿ ಹೆಂಗೆ ಹೋಗ್ತಾ ಇದ್ದಾವೆ, ಒಂದಿಂದ ಒಂದು. ನಾವೇ ಪಾಸ್ ಆಗ್ತಾ ಇದ್ದೀವಿ ಅದರಿಂದ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಮಹಾರಾಷ್ಟ್ರ. ಇದೆಲ್ಲ ಫುಲ್ ಲಾರಿಯವರೆಲ್ಲ ಇಲ್ಲೇ ಸ್ನಾನ ಮಾಡ್ಕೊಂಡು ಟಾಯ್ಲೆಟ್ಗೆ ಹೋಗ್ಕೊಂಡು ಊಟ ತಿಂಡಿ ಎಲ್ಲ ಮುಗಿಸ್ತಾರೆ. ಸೊ ಒಂದು ಬಾರ್ಡರ್ ಏರಿಯಾ ಅದು. ಈಗ ನಾವೇನು ಹೋಗ್ತಾ ಇದ್ದೀನಿ ಇದೆಲ್ಲ ಮಹಾರಾಷ್ಟ್ರ ಸೇರಿದ್ದು. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಊಟ ಮಾಡಿದ್ದೆ ನೆನಪಿದೆ, ಜಿಪ್ ನಿಲ್ಸಿ ಒಳ್ಳೆ ಎಗ್ ಕರಿ ಮತ್ತು ರೋಟಿ ತಿಂದಿದ್ದೆ. ಮತ್ತೆ ನೋಡೋದಕ್ಕೆ ಖುಷಿ ಆಗುತ್ತೆ. ಈ ಥರ ಲಾಂಗ್ ಸ್ಟ್ರೆಚ್ಚಲ್ಲಿ ಸ್ಟ್ರೇಟ್ ಆಗಿದ್ದು ಸುತ್ತ ಕಾಡಿದ್ರೆ ಆ ಫೀಲೇ ಒಂಥರ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ನಾಗ್ಪುರ್ 175 ಕಿಲೋಮೀಟರ್, ಇನ್ನೂ 175 ಕಿಲೋಮೀಟರ್ ಹೋಗ್ಬೇಕು ನಾವು ಈಗ. ಅದು ಕಾಣಿಸ್ತಿದೆಯಲ್ಲ, ಅದು ಮಹಾರಾಷ್ಟ್ರದ RTO ಚೆಕ್ ಪೋಸ್ಟು. ಗೂಡ್ಸ್ ಕ್ಯಾರಿಯರ್ದು ಗಾಡಿಗಳು ಬರ್ತಾವಲ್ಲ ಲಾರಿಗಳು, ಅವ್ರದ್ದು ಅಲ್ಲೇನೋ ಫೀಸ್ ಕಟ್ಟು ಹೋಗ್ಬೇಕು ಒಳಗಡೆ ಎಂಟ್ರಿ. ನಾವು ಆ್ಯಕ್ಚುಲಿ ನಾಗ್ಪುರಿಂದ ಜಬಲ್ಪುರ್ಗೆ ಹೋಗ್ಬೇಕು. ಜಬಲ್ಪುರಿಂದ ಮುಂದೆ ಹೋದರೆ ನಮಗೆ ಪ್ರಯಾಗ್ರಾಜ್ ಸಿಗೋದು. ಮಹಾರಾಷ್ಟ್ರದ ಫಸ್ಟ್ ಟೋಲ್ ಇದು. ಬಟ್ ನಾವೇನು ಟೋಲ್ಗೇನು ಪೇ ಮಾಡಲ್ಲ. ಬಟ್ ನಮಗೇನು ಜಾಗ ಸಿಕ್ಕರೆ ಸಾಕು. ಯಾಕೋ ಸ್ಟಾಪ್ ಮಾಡಿದ್ದಾರೆ ವೆಹಿಕಲ್ಗಳನ್ನೆಲ್ಲ. ನಮಗೆ ದಾರಿ ಬಿಟ್ಟರು. ಓಕೆ, ಥ್ಯಾಂಕ್ ಯು. ಹೈವೇ ನೋಡಿ ಇದು ಹೇಗಿದೆ ಅಂತ ನೋಡ್ತಾ ಇದ್ದಾನೆ. ಬರಲ್ಲ ಸಾಕು.
ಟೈಮ್ ಈಗ 6 ಗಂಟೆ ಎಕ್ಸಾಕ್ಟ್ ಆಗಿ. ಅಯ್ಯಪ್ಪ, ಈ ಥರ ಸಣ್ಣ ಸಣ್ಣ ಹಳ್ಳಗಳು ಬಂದರೆ ಕಂಟಿನ್ಯೂ ಆಗಿ ರೈಡ್ ಮಾಡ್ತಾ ಇರೋದಕ್ಕೆ ಅದಕ್ಕೂ ಬ್ಯಾಕೆಲ್ಲ ನೋಯ್ತಿದ್ದಕ್ಕಪ್ಪ. ಸಾಯಂಕಾಲದ ರೈಡು ಒಂಥರ ರೇಸ್ ಥರ ಓಡಿಸ್ತಾ ಇದೀವಿ. ಅಂದರೆ ರಿಕಾಬಲ ಓಡಿಸ್ತಾರ, ಹೆಲ್ತಿ ರೇಸು. ಅವನ್ನ ಮುಂದೆ ಬಿಟ್ಕೊಳ್ಳೋದು, ತುಂಬನ ಆದರೂ ಹಿಂದೆ ಹೋಗೋದು. ನಾಗ್ಪುರ್ 77 ಕಿಲೋಮೀಟರ್ಸ್ ಇದೆ. ಇಲ್ಲಿ ನೋಡಿ, ರಾತ್ರಿ ಹೊತ್ತು ಸಂತೆ ನಡೀತೈತೆ. ಡಿಫ್ರೆಂಟ್ ಆಗೈತಲ್ಲ. ನಮ್ಮ ಕಡೆ ಎಲ್ಲ ಬೆಳಗ್ಗೆ ನಡೆದ್ರೆ ಇಲ್ಲಿ ನೋಡಿ ರಾತ್ರಿ ಹೊತ್ತು ನಡೀತೈತೆ ಸಂತೆ. ಈಗ ಟ್ರ್ಯಾಕ್ ಚೇಂಜ್ ಮಾಡಿದ್ದೀನಿ. ಸಿರಿನ ಮುಂದೆ ಹಾಕಿದ್ದೀನಿ, ಸೊಮ್ಮನ ಹಿಂದೆ ನಿಲ್ಸಿದ್ದೀನಿ. ಯಾಕೆಂದರೆ ಇವನ ಹತ್ರ ಲೈಟ್ ಪವರ್ಫುಲ್ ಆಗಿಲ್ಲ, ಆಮೇಲೆ ಮ್ಯಾಪ್ ಕೂಡ ಇವನು ಹಾಕೊಂಡಿಲ್ಲ. ಹಂಗಾಗಿ ರೋಡ್ ತಪ್ಪಿಡ್ತಾನೆ ಅಂತ ಅವನ್ನೇ ನಾವು ಮಧ್ಯಕ್ಕೆ ಹಾಕೊಂಡಿದ್ದೀನಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಕತ್ಲೆಯಲ್ಲಿ ಏನಾದರೂ ಸ್ವಲ್ಪ ಮಿಸ್ ಆದರೆ ಸಿಟಿಗಳಲ್ಲಿ ಮತ್ತೆ ಹುಡ್ಕೊಂಬರೋಕೆ ½ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಮೋರ್ ದೆನ್ 30-35 ಕಿಲೋಮೀಟರ್ಸ್ ನಾವು ಲೆಸ್ ಮಾಡ್ಕೊಬಿಡ್ತೀವಿ. NH44 ಇಂದ ಈಗ ನಾವು NH7ಗೆ ಕನೆಕ್ಟ್ ಆಗಿದ್ದೀವಿ. ಯಾಕೆಂದರೆ ನಾವು ನಾಗ್ಪುರ್ಗೆ ಹೋಗೋದ್ರಿಂದ ನಾವು NH44 ಇಂದ ಲೆಫ್ಟ್ ಅಂತ ತಗೊಬಿಟ್ವಿ. ಇದು ನಾಗ್ಪುರ್ಗೆ ಕನೆಕ್ಟ್ ಆಗೋಂಥ ರೋಡ್ ಇದು, NH7 ಇದು. ಬಟ್ ಏನು ಗೊತ್ತಾ, ಈ ಟ್ರಿಪ್ಪಲ್ಲಿ ನಮಗೆಲ್ಲ ಏನು ಮೆಮೊರೇಬಲ್ ಅಂದರೆ 2025 ಕುಂಭಮೇಳಕ್ಕೆ ಬೇರೆ ಹೋಗ್ತಾ ಇದ್ದೀವಿ. ಅದೊಂದು ಸ್ಪೆಷಲ್ ಡೇ. ಆಮೇಲೆ ನಾನು ಕೂಡ ಅಷ್ಟೇ, ಯಾವತ್ತೂ ಕೂಡ 2000 ಕಿಲೋಮೀಟ್ರನ್ನ ಬೈಕ್ ರೈಡ್ ಮಾಡಿಲ್ಲ. ಆಕ್ಸಿಡೆಂಟ್ ಮಾಡಿದ್ದೀನಿ. ಹೆಂಗೆ ಅಂದರೆ ಕಡಿಮೆ ಮಾಡಿದ್ದೀನಿ, ಏನೋ 1000, 1200 ಈ ಥರ ಮಾಡಿದ್ದೀನಿ. ಪುಣ್ಯ ಸ್ನಾನ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು ಅಂತಾರೆ. ಹಂಗೆ ಗೊತ್ತಿಲ್ಲ, 144 ವರ್ಷಕ್ಕೊಂದ್ಸಲ ಬರೋ ಅಂಥ ಈ ಒಂದು ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಅಂತ ಭಗವಂತ ನನಗೆ ಆಶೀರ್ವಾದ ಮಾಡಿದ್ದಾನೆ ಅನಿಸುತ್ತೆ. ತುಂಬ ಮನಸ್ಪೂರ್ವಕವಾಗಿ ಹೋಗಬೇಕು. ಇದು ಲೈಫಲ್ಲಿ ಒಂದು ಟೈಮ್ ಮಾತ್ರ ಬರೋದು 144 ವರ್ಷಕ್ಕೊಂದ್ಸಲ ಅಂತ. ಅದು ನೆನೆಸ್ಕೊಂಡ್ರೆ ಒಂಥರ ಫೀಲ್ ಆಗುತ್ತೆ. ಸರಿನಾ? ಸೊ ನಾವು ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಈ ನಮ್ಮ ಜನ್ರೇಷನ್ಗೆ 144 ವರ್ಷ ಫೀಲ್ ಆಗಿರೋದು. ನಾವು ನಾಗ್ಪುರದಿಂದ ಇನ್ನೂ 27 ಕಿಲೋಮೀಟ್ರ್ ದೂರ ಇದ್ದೀರಿ. ಬಟ್ ಆದರೆ ಇಲ್ಲಿಂದಲೇ ಫುಲ್ ಟ್ರಾಫಿಕ್ ಜಾಮು. ಏನಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಎಷ್ಟೊಂದು ವೆಹಿಕಲ್ಲು ಟ್ರಾಫಿಕ್ ಜಾಮು. 27 ಕಿಲೋಮೀಟ್ರ್ ಇದೆ ಇನ್ನೂ. ಒಂದು ಯೂ ಟರ್ನ್ ಹೊಡ್ಕೊಬರೋಕ್ಕೆ ಮಿನಿಮಮ್ 3 ಕಿಲೋಮೀಟ್ರ್ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಫುಲ್ಲು ಎಲ್ಲ ಗೂಡ್ಸ್ ಕ್ಯಾರಿಯರ್ಗಳೇ. 7 ಗಂಟೆ 46 ನಿಮಿಷ ಆಗಿದೆ. ಈಗ ನಾವು ನಾಗ್ಪುರ್ ಸಿಟಿ ಒಳಗೆ ಬರ್ತಾ ಇದ್ದೀವಿ. ಅಂದರೆ ಇನ್ನೊಂದು 3 ಕಿಲೋಮೀಟ್ರ್ ದೂರ ಇದೆ. ಅಂದರೆ ನಾವು ನಿನ್ನೆ ರಾತ್ರಿ ನಾನು ಹೈದ್ರಾಬಾದ್ ಹಾರ್ಟ್ ಆಫ್ ದ ಸಿಟಿ ಒಳಗೆ ಹೋಗಿಲ್ಲ ಅಂದರೆ ಔಟ್ಸ್ಕರ್ಟಲ್ಲೇ ನಾವು ರೂಮ್ ಮಾಡ್ಕೊಂಡು ಮಲ್ಕೊಂಡಿದ್ರೆ ಇನ್ನೂ 2 ಅವರ್ಸ್ ಅರ್ಲಿ ಬರ್ಬೋದಿತ್ತು. ಸೊ ಒಳಕ್ಕೆ ಹೋಗಿದ್ರಿಂದ ಲೇಟ್ ಆಯಿತು. ಬಟ್ ಒಳಕ್ಕೆ ಹೋಗಿದ್ದು ಏನಂದರೆ ಇವರಿಬ್ರಿಗೋಸ್ಕರ ಚಾರ್ಮಿನಾರ್ ನೋಡಲಿ ಅಂತ ನಾನು ನೋಡಿದ್ದೀನಿ. ಆದರೆ ಇವರು ನೋಡಲಿ ಬರೋದೇ ಬಂದಿದೆ ಹೈದ್ರಾಬಾದ್ಗೆ. ಮತ್ತು ಇನ್ಯಾವ್ದು ಬರ್ತೀವೋ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳಿ ಆರ್ಟ್ ಆಫ್ ದ ಸಿಟಿ ಒಳಗೆ ಹೊರಟ್ಬಿಟ್ಟಿತ್ತು. ಬಾಂದ್ರಾ, ರಾಯ್ಪುರ್, ಜಬಲ್ಪುರ್. ನಮ್ಮ ಮುಂದೆ ಲೆಫ್ಟ್ ಟರ್ನ್ ತಗೋಬೇಕು. ನಾವು ಈಗ ಜಬಲ್ಪುರ್ ಕಡೆ ಹೋಗ್ಬೇಕು. ಜಬಲ್ಪುರ್ ರೋಡಲ್ಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ಮಾಡಿದ್ದಾರೆ. ಮಾತ್ರ ಡಾಬಾ ಸ್ಟೈಲ್ದು ಮಾಮೂಲಿ ರೆಸ್ಟೋರೆಂಟ್ಗಳು ಸಕ್ಕ ದೊಡ್ಡದು. ನಮ್ಮ ಗಾಡಿಗೆ ಪೆಟ್ರೋಲ್ ಖಾಲಿ ಆಗಿದೆ. ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಬಿಡೋಣ. ಇಲ್ಲಿ ಇನ್ನೊಂದೇ ಪಾಯಿಂಟ್ ಇರೋದು. ಪೆಟ್ರೋಲ್ ಬಂಕ್ ಇಲ್ಲೇ ಐತೆ. ಎಸ್ ಆಯ್ತಲ್ಲ, ಲೆಫ್ಟ್. ಬೆಳಗ್ಗೆ ಹಾಕ್ಸಿದ್ದು, ಈಗ ಹಾಕ್ಸೋಣ. ಹಾಕ್ಸ್ಬಿಟ್ಟು ಪ್ಲ್ಯಾನ್ ಮಾಡ್ತೀನಿ. ಈಗ ನಾನು ಒಂದು ಹೋಟೆಲಲ್ಲಿ ಊಟ ಮಾಡಿ ಎಷ್ಟು ದೂರ ಹೊಡೆಯೋಕ್ಕಾಗತ್ತೆ, ಎಲ್ಲಿ ಹೋಗ್ಬೋದು ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ದೂರ ಹೋಗೋಣ, ಏನು ಎತ್ತ ಅಂತ. ನಾಗ್ಪುರಿಂದ ಸ್ವಲ್ಪ ದೂರ ಬಂದು ನಮ್ಮ ಹುಡುಗ ಆಗಲ್ಲ ಮಲ್ಕೊಬಿಡೋದು ಅಂತಾನೆ. ಸೊ ಹಂಗಾಗಿ ಯಾವುದೋ ಒಂದು ಹೋಟೆಲ್ ಹತ್ರ ನಿಲ್ಸಿದ್ದೀವಿ. ರೂಮ್ ಚೆನ್ನಾಗಿದೆ ಅಂದರೆ ಒಳಗಡೆ ಹೋಗ್ತಾಯಿದ್ವಿ. ಇಲ್ಲೇ ರೂಮ್ ಚೆನ್ನಾಗಿದೆ ಅಂತ ಮಲ್ಕೊಬಿಡ್ತೀವಿ ಹೋಗಿ. ಈಗ ಬೆಳಗ್ಗೆ ಒಂದು 3 o'clock ಎದ್ದು ರೈಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮೇಲ್ಗಡೆ ರೂಮ್ ಹತ್ರ ಹೋಗ್ಬಿಡೋಣ. ಒಳಗಡೆ ಬಂದ್ವಿ. ಒಂದೇ ರೂಮ್ ಈಗ ಸಿಕ್ಕಿರೋದಿಲ್ಲಿ. ಆ ಒಂದು ರೂಮಲ್ಲೇ 3 ಜನ ಮಲ್ಕೊತೀವಿ. ಸರಿ, ಫುಲ್ ಟೈರ್ಡ್ ಆಗೋಣ. ಇವರಂತೂ ಕುದುರೆ ಹಿಡ್ದಾಗ ಹೇಳ್ತಾರೆ ಸ್ವಲ್ಪ ಒಳಗಡೆ ಹೋಗೋರಪ್ಪ. ಸೊ ಆರಾಮಾಗಿ ಹೈವೇಲೆ ನೀವು ನೋಡ್ಬೋದು, ಹೈವೇಲಿ ಪಾಸ್ ಆಗ್ತದೆ ಲಾರಿಗಳೆಲ್ಲ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಿದ್ವಿ. ಈಗ ಕೆಳಗಡೆ ಹೋಗಿ ಊಟ ಮಾಡ್ಕೊಂಡ್ಬಿಡೋಣ ಆಗಿದ್ರೆ. ರೂಮಿಂದ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಮೇಲೆ ಪಕ್ಕದಲ್ಲೇ ಸ್ವಲ್ಪ ದೂರ ವಾಕಬಲ್ ಡಿಸ್ಟೆನ್ಸ್ ಬಂದಿದ್ವಿ.
ಈ ಒಂದು ಡಾಬಾ ಇತ್ತು, ಹೈವೇ ಹೈ ಲೈಫ್ ಅಂತ, ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ಅಂತ. ಸೊ ಹೊರಗಡೆ ಹೋಗ್ತಾ ಇದ್ವಿ, ಇಲ್ಲಿ ಆರ್ಕೆಸ್ಟ್ರಾ ಏನೋ ಮಾಡ್ತಾ ಇದ್ದಾರೆ ಲೈವ್ ಆಗಿ ಅನಿಸುತ್ತೆ. ಪರವಾಗಿಲ್ಲ, ಒಳಗಡೆ ಬಂದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆ ಆರ್ಕೆಸ್ಟ್ರಾ ಅಂತ ಅಂದರೆ ಸಾಂಗ್ಗಳು, ನಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ಗಳೆಲ್ಲ ಕೇಳ್ಸ್ಕೊಳ್ಬೇಕಾದ್ರೆ ಆರಾಮಾಗಿ ಊಟ ಮಾಡ್ಬೋದು. ಈ ಥರ ಗಾರ್ಡನ್ ರೆಸ್ಟೋರೆಂಟ್ ಇದು. ಒಳಗಡೆ ಬಂದು ರೋಟಿ ಮತ್ತು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ಒಂದು ವೆಜ್ ಕಡಾಯಿ ಹೇಳಿದ್ವಿ, ಪನ್ನೀರ್ ಮಿಕ್ಸ್ ಮಾಡಿ ಸಕ್ಕರೆ ಮಾಡಿಕೊಡಿದ್ದಾರೆ. ಬಿಸಿ ಬಿಸಿ ತಿನ್ಕೋಬೇಕು, ಗೊತ್ತಲ್ಲ ನಿಮಗೆ, ರೋಟಿ ಆರೋಗ್ಯ ಟೇಸ್ಟ್ ಇರಲ್ಲ. ಆರಾಮಾಗಿ ಬಿಸಿ ತಿಂತಾಯಿದ್ವಿ. ಇದಾದ್ಮೇಲೆ ಹೋಗಿ ರೂಮಲ್ಲಿ ನೆಮ್ಮದಿ ಮಲ್ಕೊಳ್ತೀವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗು 2:30 ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಹಾಗಾಗಿ ಪ್ಲ್ಯಾನ್ ಮಾಡಬೇಕಲ್ಲ, ಈಗ ಹೋಗಿ ರೂಮಲ್ಲಿ ಕುತ್ಕೊಂಡೆ ಹಂಗೆ ಸ್ವಲ್ಪ ರೈಸ್ ತಿಂದ್ಬಿಟ್ಟಿದ್ದೀನಿ, ಓಡಿಸ್ಕೊಡ್ತೀವಿ. ಹಾಗೆ